ನಮ್ಮ ಸಂತೋಷ್ನವರು ಸಂತೋಷ್ ಅವರು ಯುವ ನಾಯಕರು ವರ್ತೂರಲ್ಲಿ ಇವರು ಮಾಡಿದಿರೋ ಕಾರ್ಯಕ್ರಮಗಳಲ್ಲ ಎಂತೆಂಥ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಭಗವಂತ ಆಯುಧ ಆಶೀರ್ವಾದ ಬಹುಮಾನ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೀರ್ತಿ ಬರಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಂತೋಷಕ್ಕಿರಲಿ. ಈ ಸಂಘದ ಸದಸ್ಯರು ನಮ್ಮ ವರ್ತೂರು ಸಂತೋಷ್ ಬಂದ ತಕ್ಷಣ ಎಲ್ಲರೂ ನಗ್ತಾ ಇದ್ದಾರೆ. ನನ್ನ ಮಕ್ಕಳಲ್ಲಿ ಆಗಲಿ ಬೇಜಾರಾಗಿದ್ರು, ಬಹಳ ಖುಷಿ. ಅಶ್ವಮೇಧ ಒಂದು ಸಾಂಗ್ ಡೆಲಿಕೇಟ್ ಮಾಡೋಣ ನೋಡಿ. ಫೋಟೋನಲ್ಲಿ ಸೂಪರ್ ಸ್ಟಾರ್ ಆಗುತ್ತೆ, ಬಹಳ ಸಂತೋಷ. ಸಂತೋಷ ಸರ್ ಅಯ್ಯಪ್ಪ ಸ್ಟಾರ್ಟ್ ಸ್ಟಾರ್ಟ್ ಅಯ್ಯಪ್ಪ.
ಮೊದಲನೇದಾಗಿ ಕುಬೇರನಗರ ಗ್ರಾಮಸ್ಥರಿಗೆ ಮತ್ತು ಪಕ್ಕದ ಗ್ರಾಮ ಬೆಳ್ತೂರು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿದರೆ ಇವತ್ತು ಜಾತ್ರಾ ಮಹೋತ್ಸವ, ಇವತ್ತು ದೀಪೋತ್ಸವ ಕಾರ್ಯಕ್ರಮ ಮತ್ತು ಈ ಫಂಕ್ಷನ್ ಆರ್ಗನೈಸ್ ಮಾಡಿರ್ತಕ್ಕಂಥ ಮುಕುಂದಣ್ಣ ಮತ್ತು ಅವರ ಸ್ನೇಹಿತರು ಎಲ್ಲರಿಗೂ ದೇವರು ಆಯುಷ್ಯ ಕಾಪಾಡಲಿ. ಒಂದು ಗಿರೀಶ್ ಅಣ್ಣ ಯಾರ್ಯಾರು ಅಲ್ಲ ಗಿರೀಶ್ ಅಣ್ಣ ಮತ್ತು ಮುಕುಂದಣ್ಣ ಅವರ ಫ್ರೆಂಡ್ಸ್ ಎಲ್ಲರೂ ಸುರೇಶ್ ಅಣ್ಣ ಓಕೆ ಎಲ್ಲರೂ ಸ್ನೇಹಿತರು ಅಂದರೆ ಎಲ್ಲರೂ ಸೇರ್ಕೊತಾರೆ ಬಿಡ್ರಿ, ಅದ್ರಲ್ಲಿ ಏನಿಲ್ಲ. ಸ್ನೇಹಿತ ಅಂದ ತಕ್ಷಣ ಒಂದು ಎರಡು ಮಾತು ಹೇಳ್ಬಿಟ್ಟು ಆಮೇಲೆ ಬೇರೆ ಮಾತಾಡ್ತೀನಿ. ಇಡೀ ನಮ್ಮ ಮನೋಕುಲದಲ್ಲಿ ಎಲ್ಲ ಸಂಬಂಧಗಳಿಗಾನ ಮಿಗಿಲಾದ ಸಂಬಂಧ ನಾವೆಲ್ಲ ಹಂಚ್ಕೊಳ್ಳೋದು ಸ್ನೇಹಿತರ ಹತ್ರ ಅಲ್ವಾ? ಆ ಸ್ನೇಹ ಈ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ಬೇಕಾದಂಥ ಸ್ನೇಹಿತರು ಆತ್ಮೀಯರು ಸಿಗೋದು ಬಹಳ ಕಷ್ಟ, ಅಪರೂಪವಾಗಬೇಕು. ಯಾಕಂತಂದ್ರೆ ಬೆಳಗ್ಗೆ ಟೀ ಕುಡಿಯೋರು ಒಂದಷ್ಟು ಜನ ಫ್ರೆಂಡ್ಸು, ಸಾಯಂಕಾಲ ಟೀ ಕುಡಿಯೋರು ಒಂದಷ್ಟು ಜನ ಫ್ರೆಂಡ್ಸು, ಇವೆರಡು ಮಾಡೇ ಮಾಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಬೇಕು. ಬಟ್ ಆ ಮಾಡೋ ಟೈಮಲ್ಲಿ ಕೆಲವೊಂದು ಮಾತುಗಳು ಬರ್ತವೆ. ಏನಂತಂದ್ರೆ ನಾವು ನಮ್ಮ ನಂಬಿಕೆ ಮೇಲೆ ನಮ್ಮ ಕೆಲವೊಂದು ಲೂಪ್ ಹೋಲ್ಸ್ನ ಅವ್ರ ಹತ್ರ ಹೇಳ್ಕೊಂಡಿರ್ತೀವಿ. ಅದು ಲೂಪ್ ಹೋಲ್ಸ್ ಅಲ್ಲ, ನಮ್ಮ ಕಷ್ಟ ಹೇಳ್ಕೊಂಡಿರ್ತೀವಿ ಅವ್ರ ಹತ್ರ. ಅದನ್ನ ಈ ಮಿಂಡ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಹೇಳೋದು ಗೊತ್ತಾ ಏನದು ಅಂತ, ಅವಳು ಏನು ಹೇಳಿದ್ರು ಗೊತ್ತಾ, ಅವಳು ಏನು ಮಾಡ್ತಾ ಗೊತ್ತಾ ಅಂತ. ಅದು ಏನಂತಂದ್ರೆ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ, ನಂಬಿಕೆ ದ್ರೋಹ ಮಾಡೋದು ತಾಯಿಗೆ ಲಾಡಿ ಬಿಚ್ಚೋದು ಎರಡೂ ಒಂದೇ ಅಲ್ವಾ? ಆ ಕಾರಣಕ್ಕ ದಯವಿಟ್ಟು ನಿಮ್ಮ ಎದುರುಗಡೆ ಶತ್ರು ಒಂದು ಸಮಯ ನಂಬಿಡಿ, ಪರವಾಗಿಲ್ಲ, ಅವ್ನು ನನ್ನ ಎದುರುಗಡೆ ಇರ್ತಾನೆ. ಇತರ ಶತ್ರುಗಳು ಅಂತ ಯಾರಿರ್ತಾರೆ ಈ 7 ಮಿನಿಟ್ಗಳನ್ನ ದಯವಿಟ್ಟು ದೂರ ಇಡ್ರಿ. ನಿಮ್ಗೆ ಒಂದ್ಸಲಿ ಇಲ್ಲ 2 ಸಲಿ ಅವನು ಅಥವಾ ಅವಳು ಇವರಿಂದ ನಿಮಗೆ ಏನಾದರೂ ಗೊತ್ತಾಗೈತೆ ಈ ತರ ಅಂತಂದ್ರೆ ದಯವಿಟ್ಟು ಅವರಿಂದ ದೂರ ಇರಿ, ನೀವು ಅವತ್ತೇ ಬೆಳೆಯೋದು. ಇವಾಗ ನೋಡ್ರಿ, ಒಂದು ಹೆಸರು ಮಾಡೋದಾಗಿರ್ಬೋದು, ಸಾಮಾಜಿಕ ಇದರಲ್ಲಿ ಗುರುಸ್ಕೊಂಡ ಮೇಲೆ ಫೋಕಸ್ ಜಾಸ್ತಿ ಇರ್ತೈತೆ ಅವ್ರ ಮೇಲೆ. ಪ್ರತಿಯೊಂದರಲ್ಲೂ ಅವ್ರ ಮೇಲೆ ಏನೋ ಒಳ್ಳೆ ಮಾಡೋದು ಕೆಟ್ಟ ಮಾಡೋದು ಎಲ್ಲ ಇದಿರ್ತೈತೆ. ಆ ಕಾರಣಕ್ಕ ನಾವೇನೇ ಮಾತಾಡ್ಬೇಕಾದ್ರೂ ಒಂದ್ಸಲ ಎಲ್ಲ 10 ಸಲ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಆ ಕಾರಣಕ್ಕ ನಿಮ್ಮ ಜೀವನಗಳು ನಿಮ್ಮ ಕೈಯಲ್ಲಿ ಇರಬೇಕು, ಬೇರೆಯವ್ರ ಕೈ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಖಾಲಿ ಪೇಪರ್ ನೀವು ಅಲ್ಲಿ ಇಟ್ಕೊಂಡ್ರೆ ಅದ್ರ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಕೆಂಪು ಬರಹಾಣಿಗೆ ಬರ್ಬಿಟ್ಟು ಹೋಗ್ಬಿಡ್ತಾರೆ ಮಿಡ್ರಿಗೂ. ಯಾರಾದ್ರೂ ಹೆಣ್ಣು ನೋಡಕ್ಕಂದ್ರೆ ನಮ್ಮ ಕೈಯಲ್ಲಂದ್ರೆ ಕಟ್ಟೆ ಕಲ್ಲು ಸೇರಿಸ್ಬೇಕಂತೆ. ಆ ಕಾಲ ಹೋಯ್ತು. ಇವಾಗ ಏನಿದ್ರು JCB ಕಟ್ಕೊಡ್ಬಿಡ್ತಾರೆ ಮಿಡ್ರಿಗೂ. ಹಂಗೆ ಸಿಗೋಗ್ತೈತೆ. ಅವ್ರು ದೂರ ಒಳಗೆ ಬಂದವ್ರು ಅಂದ್ರೆ ಸುಮ್ಮನೆ ಅಡ್ರೆಸ್ ಕೇಳ್ತಾರೆ ಅಷ್ಟೇ, ಹೆಂಗಪ್ಪ ಹುಡುಗಿ ಅಂದ್ರೆ ಅಯ್ಯೋ ಆ ಹುಡುಗಿನ ಮುಗಿದ ಕತೆ ಅಲ್ಲ. ಆ ಕಾರಣಕ್ಕ ಹುಡುಗಿದಾದ್ರೆ ಮುಗಿದು ಅಷ್ಟೇ. ಆ ಕಾರಣಕ್ಕ ಆಮೇಲೆ ರೈತರ ಮಕ್ಕಳಿಗ ಹೆಣ್ಣುಗಳು ಕೊಡಲ್ಲ ಅನ್ನೋದಿತ್ತು, ಬಟ್ ಇವಾಗ ಹಂಗಿಲ್ಲ. ಇದು ಕೇವಲ 2-3 ವರ್ಷ ಅಷ್ಟೇ ರೈತರಿಗಿರೋ ಬೆಲೆ ಏನಾಗ್ಬಿಟ್ಟು ಗೊತ್ತಾಗ್ತೈತೆ. ಯಾಕಂತಂದ್ರೆ ಇವಾಗ ಇಷ್ಟು ಜನ ಇದ್ದೀರಾ, ಎಷ್ಟು ಜನ ತೋಟ ಮಾಡ್ತಾ ಇದ್ದೀರಾ, ಎಷ್ಟು ಜನ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ, ತೋಟ ಮಾಡ್ತಾ ಇರೋದು ಒಳ್ಳೇದಾಗಲಿ. ಯಾಕಂತಂದ್ರೆ ಅನ್ನ ಹಾಕೋ ಭಾಗ್ಯ ಎಲ್ಲರಿಂದ ಆಗಲ್ಲ. ಎಲ್ಲದಕ್ಕೂ ರಜಾ ಐತೆ, ರೈತರಿಗೆ ರಜಾ ಇಲ್ಲ. ರಜಾ ಐತೆ ರೈತರಿಗೆ. ರೈತ ಒಂದಿನ ರಜಾ ಹಾಕಿದ್ರೆ ಕೆಲವೊಬ್ಬರೆಲ್ಲ ಪರ್ಮನೆಂಟ್ ಆಗಿ ರಜಾ ಹಾಕ್ಬೇಕಾಗ್ತೈತೆ. ಆ ಕಾರಣಕ್ಕ ಎಷ್ಟೇ ಸಾಹುಕಾರನಾಗಲಿ, ಯಾವುದೇ ಉದ್ಯಮ ಇರಲಿ, ರೈತನ ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ನಬೇಕು, ರೈತನ ಸಾಕಿರ್ತಕ್ಕಂಥ ರಾಸುಗಳಿಂದ ಬರ್ತಕ್ಕಂಥ ಹಾಲನ್ನೇ ಕುಡಿಬೇಕು, ರೈತ ಸಾಕಿರ್ತಕ್ಕಂಥ
ಎಂಥ ರೆಸ್ಟೋರೆಂಟ್ ಹೋದ್ರು ಆ ಕಾರಣಕ್ಕೆ ರೈತರಿಗೆ ಗೌರವ ಕೊಡ್ರಿ, ರೈತರನ್ನ ಬೆಂಬಲಿಸ್ರಿ. ನಿಮ್ಮ ಕೈಯೆಲ್ಲ ಆದರೆ ದಯವಿಟ್ಟು ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದರಲ್ಲಿ ಪಾಲ್ಗೊಳ್ಳಿ. ಯಾಕಂತಂದ್ರೆ ಮುಂದೊಂದು ದಿನ ಬರ್ತೈತೆ ಕಾರು, ಬಿಲ್ಡಿಂಗು, ಸೈಟ್ಗಳು ನೋಡಿ ಕೊಡ್ತಾ ಇರೋರು ಆಸ್ತಿ, ಜಮೀನು, ಅದರಲ್ಲೂ ತೋಟ, ಗದ್ದೆ, ವ್ಯವಸಾಯ ಮಾಡ್ತಾರ ನೋಡಿ ಎಲ್ಲಿ ಕೊಡಬೇಕು. ಯಾಕಂದ್ರೆ 1000 ಮಕ್ಕಳು ಹುಟ್ಟಿದ್ರೆ 5 ಮಕ್ಕಳು ರೈತರಾಗ್ತಾ ಇಲ್ಲ ಅಲ್ವಾ? ಆ ಕಾರಣಕ್ಕೆ ಕೆಲವು ಅಧಿವೇಶಿಗಳು ನಾನು ಸ್ಟಾರ್ಟಿಂಗ್ ಮೈಕ್ ಎತ್ಕೊಂಡು ಮಾತಾಡ್ದಾಗ ನೀನು ಯಾವ ರೈತನೋ ಅಂದ್ರು. ಅವಾಗ ನಾನು GKV ನಲ್ಲಿ ಹೇಳಿದೆ, ಬಳ್ಳಿ ಮಕ್ಕಳ ಬಂದು ನೋಡ್ರು ನಮ್ಮ ಮನೆ ಹತ್ರ ನಾನು ರೈತನ ಅಲ್ಲ ಅಂತ. ರೈತರಂದ್ರೆ ಹಳೆ ಬಟ್ಟೆ ಹಾಕ್ಬೇಕು, ಚಿನ್ನ ಒಡವೆ ಹಾಕ್ಬಾರ್ದು, ಕಾರಲ್ಲಿ ಓಡಾಡ್ಬಾರ್ದು ಅಂತ ರೂಲ್ಸ್ ಐತಾ? ಹೇಳ್ಬೇಕಂದ್ರೆ ರೈತಗೊಬ್ಬರಿಗೆ ಇರೋ ತಾಕತ್ತು EMI ಇದ್ದೀರ ಬ್ಲ್ಯಾಕ್ ದುಡ್ಡು ತಗೊಂಡು ಗೋಣಿನಲ್ಲಿ ಹಚ್ಬಿಟ್ಟು ಇದರಲ್ಲಿ ದಿಗ್ಗಜರಲ್ಲಿ ತೆಗಿತಾರೆ ಗೊತ್ತಾ ಕಾರು. ಆ ತಾಕತ್ತು ಇವತ್ತು ನಿಜವಾಗ್ಲೂ ಹೋಗಿ EMI ಇದ್ದೀರ ತಗೊಂಡಾಗಂತ ತಾಕತ್ತು ಇರೋ ರೈತರಿಗೊಬ್ಬರಿಗೆ. ಹೌದಾ? ಬ್ಲ್ಯಾಕ್ ಮನಿ ಅನ್ನೋದು ಯೂಸ್ ಮಾಡ್ಬೋದು ಅನ್ನೋದಿರೋ ರೈತರಿಗೊಬ್ಬರಿಗೇನೆ. ಕರೆಕ್ಟಾ? ಆ ಕಾರಣಕ್ಕ ಏನು ಗೊತ್ತಿಲ್ಲ, ಅದು ಯಾಕೆ ಇರ್ಲಿ. ಇವತ್ತು ಸೊಪ್ಪಾರವರಿಂದ ಕೂಡ ನಾನು ಎಲ್ಲ ಗೂಗಲ್ ಪೇ, ಫೋನ್ ಪೇ ಬಂದೈತೆ, ಎಲ್ಲ ಯಾರು ಬಟ್ರಿಲ್ಲ ಒಳ್ಳೇದಾಗಲಿ. ಬಟ್ ಏನಂತಂದ್ರೆ ಇನ್ನೊಬ್ರಿಗೆ ನೋವು ಕೊಟ್ಟು ಇನ್ನೊಬ್ರಿಗೆ ತೊಂದರೆ ಮಾಡಿ ನಾವು ನಮ್ಮ ಜೋಶು, ನಮ್ಮ ಸ್ವಾರ್ಥಕ್ಕೆ ಇನ್ನೊಬ್ರನ್ನ ಬಳಸ್ಕೊಳೋದು ದಯವಿಟ್ಟು ಬಿಡ್ಬೇಕಾದ್ರು. ಇಲ್ಲ ಯಾರಾದ್ರೂ ಬೆಳೀತಾವ್ರೆ ಅಂತಂದ್ರೆ ಮೆಣಸಿನಕಾಯಿ ಇಟ್ಕೊಳೋದು ಬಿಟ್ಬಿಟ್ಟು ಒಳ್ಳೆ ಕೆಲಸಗಳು ಮಾಡ್ರಿ, ಖುಷಿ ಪಡ್ರಿ. ನಿಮ್ಮ ಕೈಯಲ್ಲಾದ್ರೆ ಇಲ್ಲ ಸೈಲೆಂಟ್ ಆಗಿ ಇಟ್ಬಿಡ್ರಿ. ಆ ಟೀಕೆಗಳು ಟಿಪ್ಪಣಿಗಳು ಮಾಡೋರು ಅಲ್ಲೇ ಇರ್ತೀರಾ. ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಮಾತಾಡೋರೆ, ಈ ಕೆಲಸ ಕಮೆಂಟ್ಗಳು ಮಾಡೋರು ಅವರೆಲ್ಲ ಏನಾದ್ರೆ ಕೆಲಸಕ್ಕೆ ಬರ್ಬೋದು ಅಲ್ವಾ? ದಯವಿಟ್ಟು ನಿಮ್ಮ ಕೈಯಲ್ಲಾದ್ರೆ ಒಂದು ವಿಡಿಯೋ ಆಗಲಿ, ಯಾವ್ದಾದ್ರೂ ಒಂದು ಯಾರ ಬಗ್ಗೆ ಏನಾದ್ರೂ ಒಂದು ರಿವ್ಯೂ ಕೊಡ್ಬೇಕಾದ್ರೆ ಒಂದು ಸಲ ಅಲ್ಲ 10 ಸಲ ಅಲ್ಲ 100 ಸಲ ಯೋಚನೆ ಮಾಡ್ರಿ. ಯಾಕಂತಂದ್ರೆ ನೀವು ಒಂದೇ ಒಂದು ಡಿಮೋಟಿವೇಶನ್ ಅವ್ರಿಗೊಂದು ಕಮೆಂಟ್ ಒಂದು ಇದು ಹಾಕ್ಬಿಟ್ರೆ ಕೆಲವೊಬ್ರು ಅದರಿಂದನೇ ಕುಗ್ಗೋಗ್ತಾರೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಾವು ನಮ್ಗೆ ಒಳ್ಳೇದು ನಮ್ಗೆ ಯಾರು ಬಯಸ್ತಾರ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಬಿಟ್ರೆ ಇಂಥ ಮಿಲ್ಟ್ರಿಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ರೆ ಅವಾಗೇ ನೀವು ಮುಂದಕ್ಕೆ ಬರೋದು. ಆಮೇಲೆ ಶತ್ರು ದಯವಿಟ್ಟು ಯೋಚನೆ ಮಾಡ್ರಿ. ಶತ್ರು ಯಾವತ್ತಿದ್ರು ನಿಮ್ ಮುಂದೆ ಬಂದು ತೊಡೆ ಕಟ್ಬಿಟ್ಟು ಹೇಳ್ತಾನೆ, ಲೇ ನಾನು ನಿಮ್ಗಿನ ಚೆನ್ನಾಗಿ ಬೆಳಿತೀನಿ, ನಾನು ಹಿಂಗೆ ಇರ್ತೀನಿ, ನಾವು ಶತ್ರು. ಇವರೆಲ್ಲ ನಿಂದ್ರಿಲಿ, ಇವ್ರನ್ನ ಬಿಟ್ಬಿಡ್ರಿ. ಇವ್ರು ಯಾರಂದ್ರೆ ಬದುಕಿ ಸಾಧನೆ ಮಾಡಕ ಆಗ್ತಿರ ಇರ್ತಕ್ಕಂಥವ್ರು, ಹೊಟ್ಟೆ ಬಿಟ್ಬಿಡೋರು. ದಯವಿಟ್ಟು ಅವರಿಂದ ದೂರ ಇರಿ. ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ. ಆ ಕಾರಣಕ್ಕೆ ನಿಮ್ಮ ಕೈಯಲ್ಲಾದ್ರೆ 4 ಜನಕ್ಕೆ ಅನ್ನ ಹಾಕ್ರಿ. ಅದು ಯಾರಿಗೆ ಹಾಕ್ರಿ? ಹಸ್ತವ್ರಿಗೆ ಹಾಕ್ರಿ. ಚೆನ್ನಾಗಿ ತಿಂದ್ಬಿಟ್ಟು ಬಂದಿರೋರ್ಗೆ ಹಾಕಿದ್ರೆ ಉಪ್ಪಿಲ್ಲ, ಖಾರ ಇಲ್ಲ, ಮಾಂಸ ಬೆದ್ದಿಲ್ಲ, ಇದು ನಾಟಿದಲ್ಲ ಅಂತಾರೆ. ನಿಜನಾ? ಹಸ್ತವ್ರಿಗೆ ಹಾಕ್ರಿ. ಸಣ್ಣ ಇಲ್ಲಿ ಅವ್ರ ಮನೆ ಅಂತಾರೆ. ಆ ಕಾರಣಕ್ಕೆ ನಿಮ್ಮ ಕೈಯಲ್ಲಾದ್ರೆ 4 ಜನಕ್ಕೆ ಅನ್ನ ಹಾಕ್ರಿ. 4 ಜನಕ್ಕೆ ಸ್ಫೂರ್ತಿ ಆಗೋದಕ್ಕೆ ನಾವು ಬರ್ತೀರಿ. ಹೌದು, ಕೆಲವೊಬ್ಬರಿಗೆ ನಿಮ್ಮನ್ನ ಆಗಲ್ಲ ಅಂದ್ರೆ ನೀವು ಎಷ್ಟೇ ಒಳ್ಳೇದು ಮಾಡಿದ್ರೆ ಅವ್ರು ನೀವು ಕೆಟ್ಟವ್ರ ಥರನೇ ಕಾಣಿಸೋದು. ಆ ಕಾರಣಕ್ಕೆ ಅಂಥವ್ರನ್ನ ನೀವೇನಂತ ತಿಳ್ಕೊಳ್ರಿ ಅಂತಂದ್ರೆ ಒಂದು ಸಸ್ಯಾಹಾರಿ, ಇನ್ನೊಂದು ಮಾಂಸಾಹಾರಿ, 2 ಥರ ಪ್ರಾಣಿಗಳಿರೋದು. ಕರೆಕ್ಟಾ? ಇನ್ನೊಂದು 3ನೇ ಪ್ರಾಣಿಗಳು ಒಂದು ಐತೆ. ನಮ್ಮ ಪ್ರತಿಭಣ ಹೇಳಿದ್ರು ಏನ್ ತಿನ್ನೋ ಪ್ರಾಣಿಗಳು ಅಂತ. ಅವ್ರು ನೀವು ಅನ್ನ ಹಾಕಿದ್ರೆ ತಿನ್ನಲ್ಲ, ಅವಾಗ ಅದೇ ಬೇಕು. ಅದಕ್ಕೆ ಊರು ಕ್ಲೀನ್ ಮಾಡಕ್ಕಂದ್ರೆ ಬಿಟ್ಬಿಡ್ರಿ. ಅವ್ರನ್ನ ಇಗ್ನೋರ್ ಮಾಡಿ ಒಳ್ಳೇದನ್ನ ಎತ್ಕೊಂಡು ಜೀವನದಲ್ಲಿ ಒಳ್ಳೇದು ಅಳವಡಿಸ್ಕೊಂಡು ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ಹಿರಿಯರಿಗೆ ಗೌರವ ಕೊಟ್ಕೊಂಡು ಬದುಕ್ರಿ. ಆಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕೂ ನೆಕ್ಸ್ಟ್ ಅನ್ನೋ ಆಪ್ಷನ್ ಐತೆ. ತಂದೆ ತಾಯಿಯನ್ನು 2 ದೇವರು ಬಿಟ್ರೆ ಇನ್ಯಾರು ಎಲ್ಲದಕ್ಕೂ ನೆಕ್ಸ್ಟ್ ಐತೆ. ಅವೆರಡನ್ನು ಮಾತ್ರ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ದಯವಿಟ್ಟು ತಂದೆ ತಾಯಿಗೆ ಗೌರವ ಕೊಡ್ರಿ. ತಂದೆ ತಾಯಿಗೋಸ್ಕರ ಯಾರನ್ನ ಬೇಕಾದ್ರೂ ಬಿಡ್ರಿ. ಎಲ್ಲದಕ್ಕೂ ನೆಕ್ಸ್ಟ್ ಐತೆ. ಒಂದಲ್ಲಿರೋ ಒಂದು ಅರ್ಥ ಐತೆ, ಅರ್ಥ ಮಾಡ್ಕೊಳ್ರಿ. ತಂದೆ ತಾಯಿ ಅನ್ನೋದಿಲ್ಲ, ಅವ್ರಿಬ್ಬರು ಮಾತ್ರ ಬಿಟ್ಟು ಬದುಕಬೇಡ್ರಿ. ದಯವಿಟ್ಟು ಹೇಳ್ತೀನಿ. ಯಾಕಂತಂದ್ರೆ ಈ ಪ್ರಪಂಚ ನಾವು ನೋಡ್ಬೇಕು ಅಂತಂದ್ರೆ ಅವರು ದೇವರುಗಳು ಅಂತ ನಾವು ಅನ್ಕೊಂತೀವಿ ಬಿಟ್ರೆ ದೇವ್ರು ನಾವು ಯಾರು ನೋಡಿಲ್ಲ. ನಾವು ಪ್ರತ್ಯಕ್ಷವಾಗಿ ನೋಡೋ ದೇವ್ರು ಯಾರು ಅಂತಂದ್ರೆ ತಂದೆ ತಾಯಿ. ಆ ಕಾರಣಕ್ಕೆ ದಯವಿಟ್ಟು ತಂದೆ ತಾಯಿಗೆ ಗೌರವ ಕೊಡ್ರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಳ್ಳಿಕಾರ್. ಜೀವಕ್ಕಳೆಯ ನಿಚಾರ ಕ್ವಾಪಕಡು ಕ್ವಾಪಕು ಒಂದು ಕೈ ದೋಸ್ತಿ ಜಾಸ್ತಿ ಕಳು
ನಿಜವಾಗ್ಲೂ ಸಂತೋಷ್ ಅವರು ಬಹಳ ಅಚ್ಚುಕಟ್ಟಾದಂತಹ ಮಾತುಗಳನ್ನು ಹೇಳಿ ನಮ್ಮನ್ನೆಲ್ಲರ ಮನವನ್ನು ಗೆದ್ದಂತಹ ನಾಯಕರು.